ಎಲ್ರಿಗೂ ನಮಸ್ತೆ. ನಾನು ಅನು ಕನ್ನಡತಿ. ಸುಮಾರು ಒಂದಿಷ್ಟು ಮಾನಸಿಕ ಒತ್ತಡ ಹಾಗೂ ತೊಂದರೆಗಳಿಂದ ಸುಮಾರು ದಿನಗಳಿಂದ ನಿಮಗೆ ಕೆಲವೊಂದಿಷ್ಟು ವಿಚಾರಗಳು ಗೊತ್ತು. ಅದರಿಂದ ನಾನು ಕುಗ್ಗಿ ಹೋಗಿದ್ದೆ. ಕನ್ನಡಿಗರ ಆಶೀರ್ವಾದ, ಪ್ರೀತಿ, ಗೌರವದಿಂದ ನಾನು ಮತ್ತೊಮ್ಮೆ ನನ್ನ ಕಾರ್ಯಗಳಿಗೆ ನಾನು ಇಳಿದಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಗೌರವ ನನ್ನ ಮೇಲೆ ಸದಾ ಇರಬೇಕು. ಯಾಕಂದರೆ ಇದು ನನಗೆ ಬಿಗಿನಿಂಗ್ ಸ್ಟೇಜ್. ನನಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ನಾನು ಇಂಥ ಅನುಭವಗಳನ್ನು ನಾನು ಯಾವತ್ತೂ ಜೀವನದಲ್ಲಿ ಕಂಡಿಲ್ಲ. ಇದನ್ನೆಲ್ಲ ನಾನು ಕಂಡಾಗ ತುಂಬ ಗಾಬರಿಗೊಳಗಾದೆ. ನಾನು ಈ ಥರನೂ ಜನಗಳಿದ್ದಾರ, ಈ ಥರನೂ ಬಿಂಬಿಸ್ತಾರ ಅಂತ ಒಂದಿಷ್ಟು ಬೇಜಾರುಗೊಳಗಾಗಿದ್ದೆ. ಕರ್ನಾಟಕ ಜನತೆ ಎಲ್ಲ ನನ್ನ ಪರವಾಗಿ ನಿಂತು, ನನ್ನ ಎಷ್ಟೋ ಸಹೋದರ ಸಹೋದರಿಯರು ಹಾಗೂ ತಾಯಂದಿರು, ತಂದೆಯಂದಿರು, ಹಾಗೆ ಸುಮಾರು ಜನ ಸ್ನೇಹಿತರು ಕೂಡ ನನಗೆ ತುಂಬ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀರ. ನಿಮ್ಮೆಲ್ಲರ ಋಣದಲ್ಲಿ ನಾನಿದ್ದೀನಿ. ಯಾಕಂದರೆ ಈ ಒಂದು ಮಟ್ಟಕ್ಕೆ ನನ್ನನ್ನು ಗುರುತಿಸಿ ನನಗೆ ನಾನು ಒಂದೆರಡು ಹನಿ ಕಣ್ಣೀರು ಹಾಕಿದ್ದಕ್ಕೆ ನೀವು ಇಷ್ಟೆಲ್ಲ ನನ್ನ ಸಪೋರ್ಟ್ಗೆ ನಿಂತಿದ್ದೀರಾ. ಇದು ನಾನು ಅಳಬೇಕು, ಏನೋ ನಿಮಗೆ ತೋರಿಸ್ಕೋಬೇಕು ನನ್ನ ಕಷ್ಟಗಳನ್ನಂತ ನಾನು ಹತ್ತೋಳಲ್ಲ. ಆ ಒಂದು ಇನ್ಸಿಡೆಂಟಿಂದ ನಂತರ ಎಷ್ಟೋ ಜನ ಹೆಣ್ಮಕ್ಳಿಗೆ ಕಷ್ಟಗಳಾಗ್ತಿರ್ತವೆ. ಅದು ನನ್ನ ಪರವಾಗಿ ನಾನು ಹತ್ತಿಲ್ಲ. ಎಷ್ಟೋ ಜನ ನಂತರ ಹುಡುಗಿರು ಹೊರ್ಗಡೆ ಬಂದುಬಿಟ್ಟು ಏನೋ ಮಾಡಬೇಕು, ಸಮಾಜದಲ್ಲಿ ಸಾಧನೆ ಮಾಡಬೇಕಂತ ನಿಂತವ್ರಿಗೆ, ನಾನಂತಲ್ಲ ಸುಮಾರು ಜನ ಗಂಡು ಮಕ್ಳಿಗೂ ಕೂಡ ತುಂಬ ಕೆಟ್ಟದಾಗಿ ಬಿಂಬಿಸೋರಿದ್ದಾರೆ. ಆ ಥರ ಎಲ್ಲ ಮನಸ್ಥಿತಿ ಹೋಗಬೇಕು. ಯಾಕಂದರೆ ನಮ್ಮಲ್ಲಿ ಕೂಡ ಕ್ರೋಧ, ಮದ, ಮತ್ಸರ ಎಲ್ಲವೂ ಇದ್ದಾವೆ. ಆದರೆ ನಾವು ತೋರಿಸ್ಕೊಳ್ಳೋದಿಲ್ಲ. ಯಾಕಂದರೆ ಜನ ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ, ಹಿಂಬಾಲಿಸುತ್ತಾ ಕೂಡ ಇದ್ದಾರೆ. ನಾವು ಅದನ್ನೆಲ್ಲ ಒಂದಿಷ್ಟು ಬದಿಗಿಡಬೇಕು. ನಮ್ಮ ಆಸೆ ಆಕಾಂಕ್ಷೆಗಳನ್ನು ಜನರು ನಮ್ಮನ್ನು ಎಲ್ಲೋದ್ರೂ ನಮ್ಮನ್ನು ಗಮನಿಸ್ತಾ ಇರ್ತಾರೆ. ನಾವು ನಮ್ಮಲ್ಲಿ ಕೂಡ ಕೋಪ, ಕ್ರೋಧ ಎಲ್ಲನೂ ಇದೆ. ಅದನ್ನು ನಾವು ತೋರಿಸ್ಕೊಳ್ಳೋಕ್ಕಾಗೋದಿಲ್ಲ. ಕೆಲವೊಂದು ಸಾರಿ ಕೆಲವೊಂದು ಮಾತುಗಳು ನಾವೆಷ್ಟೇ ಬೋಲ್ಡಾಗಿದ್ರೂ ಕೆಲವೊಂದು ಮಾತುಗಳು ಅದು ನಮಗೇನು ಅಣಕಿಸುವಂಥ ಒಂದಿಷ್ಟು ಮಾತುಗಳು ನಮಗೆ ಬೇಜಾರಾಗ್ತವೆ. ಖಂಡಿತ ನಿಮ್ಮ ತಂಗಿ ಅನು, ನಿಮ್ಮ ಅಕ್ಕ ಅನು, ಖಂಡಿತ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಗೌರವದಿಂದ ನಾನು ರಿಕವರ್ ಆಗ್ತಾ ಇದ್ದೀನಿ. ಖಂಡಿತ ನಾನಿವಾಗ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಕುಣಿಕೆ ಗ್ರಾಮದಲ್ಲಿ ಮತ್ತೆ ನಾನು ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನವನ್ನು ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ, ಗೌರವ, ಸಹಕಾರ ನನ್ನ ಮೇಲೆ ಯಾವಾಗಲೂ ಇರಬೇಕು. ಧನ್ಯವಾದ.